ಮದ್ದೂರಿನಲ್ಲಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಇದೆ. 28 ಗಣೇಶ ಮೂರ್ತಿಗಳ ಮೆರವಣಿಗೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಾಮೂಹಿಕವಾಗಿ ಮೆರವಣಿಗೆ, ತದನಂತರ ಸಾಮೂಹಿಕವಾಗಿ ಗಣೇಶ ವಿಸರ್ಜನೆ ಮಾಡಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಣೇಶ ಮೂರ್ತಿ ಮೆರವಣಿಗೆ ಆರಂಭವಾಗುತ್ತೆ. ಮದ್ದೂರು ನಗರದತ್ತ ಆಗಮಿಸ್ತಾ ಇರುವಂತಹ ಗಣೇಶನ ಮೂರ್ತಿಗಳು ಮದ್ದೂರು ತಾಲೂಕಿನಾದ್ಯಂತ ಇರುವಂತಹ 28 ಗಣೇಶನ ಮೂರ್ತಿಗಳು ಕೂಡ ಐಬಿ ಸರ್ಕಲ್ಗೆ ಬಂದು ಅಲ್ಲಿಂದ ಮೆರವಣಿಗೆ ಶುರುವಾಗುತ್ತೆ. ಮೆರವಣಿಗೆಯಲ್ಲಿ 20,000ಕ್ಕೂ ಅಧಿಕ ಮಂದಿ ಭಾಗಿಯಾಗೋ ಸಾಧ್ಯತೆ ಇದೆ. ಕಾಶಿ ವಿಶ್ವನಾಥ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಚಾಲನೆ ಕೊಡಲಾಗುತ್ತೆ. 3 ಕಿಲೋಮೀಟರ್ ಸಾಗುತ್ತೆ ಗಣಪತಿ ವಿಸರ್ಜನಾ ಮೆರವಣಿಗೆ. ಐಬಿ ವೃತ್ತದಿಂದ ಆರಂಭ ಆಗುವಂತಹ ಮೆರವಣಿಗೆ ಇದು. ಬಳಿಕ ಪೇಟೆ ಬೀದಿ ಮಾರ್ಗವಾಗಿ ಸಾಗುತ್ತೆ. ನಂತರ ಕೊಲ್ಲಿ ಸರ್ಕಲ್ ಅನ್ನು ತಲುಪಿ ಮೆರವಣಿಗೆ ಅಂತಿಮವಾಗಿ ಶಿಂಷಾ ನದಿಯಲ್ಲಿ ಸಾಮೂಹಿಕ ವಿಸರ್ಜನೆಯನ್ನ ಮಾಡಲಾಗುತ್ತೆ. ಮೆರವಣಿಗೆ ನಡುವೆ ರಾಮ ಮಂದಿರ ಪಾರ್ಕ್ ಬಳಿ ಭಾಷಣ ಕೂಡ ಇದೆ. ಮದ್ದೂರಿನಲ್ಲಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಕೂಡ ಭದ್ರತೆಯನ್ನು ಒದಗಿಸಿದೆ. 1,500ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ಜರುಗಬಾರದು. ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ಉತ್ಸವ ಇದ್ರೂ ಕೂಡ ಕೆಲ ಕಿಡಿಗೇಡಿಗಳು ಇರ್ತಾರೆ, ಹದಗೆಡಿಸ್ಬೇಕು, ಹಾಳು ಮಾಡಬೇಕು ಅಂತ. ಹಾಗಾಗಿ ಆ ರೀತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಪೊಲೀಸ್ ಭದ್ರತೆಯೂ ಕೂಡ ಹೆಚ್ಚಾಗಿಯೇ ಇದೆ. ಈಗಾಗಲೇ ಸಾಮೂಹಿಕ ಗಣಪತಿ ವಿಸರ್ಜನೆಗೆ ಎಲ್ಲ ಸಿದ್ಧತೆ ಕೂಡ ನಡೀತಾ ಇದೆ. ನಮ್ಮ ಪ್ರತಿನಿಧಿ ಶಶಿಕುಮಾರ್ ಅಲ್ಲಿರೋರ್ನ ಕೆಲವ್ರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ನೋಡೋಣ. ಗಣೇಶ ಮೂರ್ತಿಗಳ ಸಾಮೂಹಿಕ ಮೆರವಣಿಗೆ ಮತ್ತು ವಿಸರ್ಜನಾ ಕಾರ್ಯಕ್ರಮಕ್ಕೆ ಮದ್ದೂರು ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಗಣೇಶ ಮೂರ್ತಿಗಳ ಸಾಮೂಹಿಕ ಮೆರವಣಿಗೆ ಕೂಡ ಆರಂಭ ಆಗ್ಲಿಕ್ಕೆ ಇರ್ತಕ್ಕಂಥದ್ದು. ಮೊದಲಿಗೆ ಮದ್ದೂರು ಪಟ್ಟಣದಲ್ಲಿರ್ತಕ್ಕಂಥ ತಾಲೂಕು ಬಿಜೆಪಿ ಕಚೇರಿ ಏನಿದೆ, ಬಿಜೆಪಿ ಕಚೇರಿಯ ಪಕ್ಕದಲ್ಲೇ ಇರ್ತಕ್ಕಂಥ ಶಿವನ ದೇಗುಲದಿಂದ ಮೊದಲಿಗೆ ಏನು BY ವಿಜಯೇಂದ್ರ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರು BY ವಿಜಯೇಂದ್ರ ಅವರು ಈ ಒಂದು ಗಣೇಶ ಮೂರ್ತಿಗಳ ಸಾಮೂಹಿಕ ಮೆರವಣಿಗೆಗೆ ಚಾಲನೆಯನ್ನು ಕೊಡಲಿರ್ತಕ್ಕಂಥದ್ದು. ಈಗಾಗಲೇ ಅದಕ್ಕೆಲ್ಲವೂ ಕೂಡ DJ-ಗಳಾಗಿರ್ಬೋದು ಮತ್ತು ಏನು ಕಲಾ ತಂಡಗಳಿರ್ಬೋದು ಅವೆಲ್ಲವೂ ಕೂಡ ತಮ್ಮ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಮದ್ದೂರು ಪಟ್ಟಣಕ್ಕೆ DJ ಕೂಡ ಆಗಮಿಸಿರ್ತಕ್ಕಂಥದ್ದು. ಇನ್ನು ಕಲಾ ತಂಡಗಳ ಕೂಡ ಈ ಒಂದು ಕಲಾ ತಂಡಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಸಾಕ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಇನ್ನು ಏನು ಡೊಳ್ಳು ಕುಣಿತ ಇರ್ಬೋದು ಮತ್ತು ಗಾರಡಿ ಗೊಂಬೆ ಇರ್ಬೋದು, ಹೀಗೆ ವಿವಿಧ ಕಲಾ ತಂಡಗಳು ಕೂಡ ಇವತ್ತಿನ ಈ ಒಂದು ಗಣೇಶ ಮೂರ್ತಿಗಳ ಸಾಮೂಹಿಕ ಮೆರವಣಿಗೆ ಮತ್ತು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಇಂದ್ರೇಶ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಯಾರ್ಯಾರೆಲ್ಲ ಬರ್ತಾರೆ ಬಿಜೆಪಿ ನಾಯಕರು ಮತ್ತು ಹೇಗೆ ಇಲ್ಲಿರುತ್ತೆ ಸರ್ ಇವತ್ತಿನ ಕಾರ್ಯಕ್ರಮ? ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರಣ್ಣ ಅವರು ಮತ್ತು ಪ್ರತಿಪಕ್ಷದ ನಾಯಕರಾದ R ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಅಶ್ವಥ್ ನಾರಾಯಣ ಅವರು, CT ರವಿ ಅವರು, ನಾರಾಯಣಗೌಡರು, ನಮ್ಮ ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳು ಕೂಡ ಇವತ್ತು ಏನು ಸಾಮೂಹಿಕ ಗಣಪತಿ ವಿಸರ್ಜನೆ ಇದೆ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಪ್ರಪ್ರಥಮವಾಗಿ ಬಂದು ನಿನ್ನೆ ಏನು ಒಂದು ಲಾಠಿ ಚಾರ್ಜಲ್ಲಿ ಏಟಾಗಿತ್ತು, ಅಜಯ್ ಮತ್ತು ನಿಂಗಮ್ಮ ಅವ್ರ ಮನೆಗೆ ಭೇಟಿ ಕೊಡ್ತಾರೆ. ಅದಾದಮೇಲೆ ಇಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಒಂದು ಸಾಮೂಹಿಕ ಗಣಪತಿ ವಿಸರ್ಜನೆಗೆ ಚಾಲನೆಯನ್ನು ಕೊಡ್ತಾರೆ. ಎಷ್ಟು ಕಿಲೋಮೀಟರ್ಗಳು ಈ ಒಂದು ಮೆರವಣಿಗೆ ಸಾಗುತ್ತೆ? ಯಾವ್ಯಾವೆಲ್ಲ ಕಲಾ ತಂಡಗಳಿರ್ತದೆ ಮತ್ತು ಹೇಗಿರುತ್ತೆ ಸರ್? ಸರಿ, ಸುಮಾರು ಒಂದು 50-60ಕ್ಕೂ ಹೆಚ್ಚು ಕಲಾ ತಂಡಗಳು ಬರ್ತಾ ಇದ್ದಾವೆ. ಜೊತೆಗೆ ಯಾರ್ಯಾರು ನಮ್ಮ ಮದ್ದೂರು ತಾಲೂಕಿನಾದ್ಯಂತ ಗಣಪತಿಗಳನ್ನ ವಿಸರ್ಜನೆ ಮಾಡ್ತಾ ಇದ್ದಾರೋ ಆ ಗಣಪತಿಗಳ ಜೊತೆನೂ ಸುಧಾ ಕಲಾ ತಂಡಗಳು ಬರ್ತಾ ಇದೆ. ನಮ್ಮ ನಿರೀಕ್ಷೆ ಇರೋದು ಸರಿ ಸುಮಾರು ಒಂದು 40,000-50 ಸಾವಿರಕ್ಕೂ ಹೆಚ್ಚು ಸಂಖ್ಯೆ ಇವತ್ತು ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಇತಿಹಾಸದಲ್ಲಿ ಯಾವಾಗಲೂ ಆಗಿರಬಾರ್ದು ಆ ರೀತಿ ಒಂದು ಸಂಭ್ರಮದ ಒಂದು ಸಂಪ್ರದಾಯವಾಗಿ, ನಮ್ಮ ಹಿಂದೂ ಸಂಪ್ರದಾಯವಾಗಿ ಏನಾಗಬೇಕು ಆ ಕಾರ್ಯಕ್ರಮ ಇವತ್ತಾಗುತ್ತೆ ಅನ್ನೋ ನಿರೀಕ್ಷೆ ನಮ್ಮಲ್ಲಿದೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮತ್ತೊಬ್ಬ ನಾಯಕರಾಗಿರ್ತಕ್ಕಂಥ ಸ್ಥಳೀಯ ಮುಖಂಡರು ಆಗಿರ್ತಕ್ಕಂಥ SP ಸ್ವಾಮಿ ಅವರು ನಮ್ಮ ಜೊತೆಲಿದೆ. ಅವ್ರನ್ನ ಮಾತನಾಡ್ತೇನೆ. ಸರ್, ಇವತ್ತಿನ ಕಾರ್ಯಕ್ರಮದ ಏನೆಲ್ಲ ಇರುತ್ತೆ ಮತ್ತು ಇವತ್ತು ಎಲ್ಲಿಂದ ಮೆರವಣಿಗೆ ಮತ್ತು ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಎಲ್ಲಿ ಅಂತ್ಯ ಆಗುತ್ತೆ ಸರ್? 11 ಗಂಟೆಗೆ ವಿಶ್ವನಾಥ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಇಲ್ಲಿ ಒಂದು ಸಮಾರಂಭವನ್ನು ಏರ್ಪಾಡು ಮಾಡಿದ್ದೇವೆ. ರಾಜ್ಯದ ಎಲ್ಲ ಹಿಂದೂ ನಾಯಕರುಗಳು ಬರ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ನಮ್ಮ ಸಮಾಜದ ಗಟ್ಟಿ ಮಾಡಲಿಕ್ಕೆ, ನಮ್ಮ ಸಮಾಜವನ್ನು ಒಗ್ಗೂಡಲಿಕ್ಕೆ ಇವತ್ತು ಮೊನ್ನೆ ನಡೆದಂಥ ಘಟನೆಯ
ವಿವರವನ್ನು ತಿಳಿದು ಪರಿಶೀಲಿಸಿ ಅವ್ರ ಮನೆಗಳಿಗೂ ಭೇಟಿ ಕೊಟ್ಟು ನೋವಾದವ್ರಿಗೆ ನೊಂದಂಥವ್ರಿಗೆ ಅವ್ರಿಗೊಂದು ಸಾಂತ್ವನ ಹೇಳುವ ಕಾರ್ಯಕ್ರಮವನ್ನು ಕೂಡ ರೂಪಿಸಿ ಕೊನೆಗೆ ಮನೆ ವಿಸರ್ಜನೆಯನ್ನು ಗಣಪತಿ ವಿಸರ್ಜನೆಯನ್ನು ಮಾಡ್ತಾ ಇರ್ತೀವಿ. ಸರ್, ಇಡೀ ಕಾಶಿ ವಿಶ್ವೇಶ್ವರ ಏನು ದೇವಸ್ಥಾನ ಇದೆ, ಮೆರವಣಿಗೆ ಆರಂಭ ಆಗಿ ಏನು ಗಣ್ಯರು ಅಥವಾ ಏನು ಗಣ್ಯರು ಬರ್ತಾ ಇದ್ದಾರೆ, ರಾಜ್ಯಾಧ್ಯಕ್ಷರು ಇರ್ಬೋದು, ವಿಪಕ್ಷ ನಾಯಕರು ಇರ್ಬೋದು, ಅದಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಿದ್ದೀರಾ ಅಂತ? ರಾಮ ಮಂದಿರದ ಹತ್ರ ಪೇಟೆ ಬೀದಿ ರಾಮ ಮಂದಿರದ ಹತ್ರ ಅಲ್ಲಿ ಸಭೆಗೆ ಆಯೋಜಿಸಿದ್ದೇವೆ. ಅಲ್ಲಿ ಮುಗಿಸ್ಕೊಂಡು ನಾಯಕರೆಲ್ಲ ಹೊರಡ್ತಾರೆ. ನಾವು ಮೆರವಣಿಗೆ ಸಮೇತ ಗಣೇಶ ವಿಸರ್ಜನೆಗೆ ಏರ್ಪಾಡು ಮಾಡಿಕೊಂಡಿದ್ದೇವೆ. ಸರ್, ಈಗಾಗಲೇ ಮದ್ದೂರು ನಗರಕ್ಕೆ ವಿವಿಧ ಹಳ್ಳಿಗಳಿಂದವೂ ಕೂಡ ಗಣೇಶ ಮೂರ್ತಿಗಳು ಬರ್ತಾ ಇದ್ದಾವೆ. ಏನು ಕಾರ್ಯಕರ್ತರು ಮತ್ತು ಮುಖಂಡರು ದಂಡೆ ಆಗಮಿಸ್ತಾ ಇದೆ. ಈಗಾಗಲೇ ಎಷ್ಟು ಜನ ಸೇರಬಹುದು ಮತ್ತು ಯಾವ ರೀತಿಯ ಸಂಘಟನೆ ಮಾಡಿದಿರಿ ಇವತ್ತಿನ ಕಾರ್ಯಕ್ರಮಕ್ಕೆ? ಈಗ ಪ್ರತಿ ಹಳ್ಳಿಗಳಿಂದ ಕೂಡ ಇವತ್ತು ಹಿಂದೂ ಜನಾಂಗ ಜಾಗೃತರಾಗಿದ್ದಾರೆ. ಅವರ ಸಂಸ್ಕೃತಿ, ಅವರ ಏನು ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಜಾತ್ಯತೀತವಾಗಿ ಎಲ್ಲ ಪಕ್ಷ ಭೇದ ಎಲ್ಲವನ್ನೂ ಮರೆತು ಒಗ್ಗಟ್ಟಿಂದ ನಾವೆಲ್ಲ ಹಿಂದೂ ಧರ್ಮದ ಪರವಾಗಿ ಹೋರಾಟಕ್ಕೆ ಇವತ್ತು ಭಾಗವಹಿಸ್ತಿದ್ದಾರೆ. 40,000 ರಿಂದ 50,000 ಜನ ಭಾಗವಹಿಸ್ಬೋದು ಅಂತ ನಿರೀಕ್ಷೆ ಇದೆ. ಸರ್, ಮತ್ತೊಮ್ಮೆ ಸರ್, ಇದು ಏನು ನೀವೊಂದು ರೂಟ್ ಮ್ಯಾಪ್ ಅನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇಲ್ಲ, ನಾವೇನು ಹೇಳಿದ್ದೋ ಅದೇ ಮಾರ್ಗದಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ನಾವೇನು ನಿರ್ಧಾರ ಮಾಡಿದ್ದೀವಿ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆನೂ ಕೂಡ ಸಹಕಾರ ಕೊಡ್ತಾ ಇದೆ. ಅದು ನಾವೇನು ನಮ್ಮ ನಿರೀಕ್ಷೆ ಇತ್ತು, ನಾವು ಅದೇ ರೂಟಲ್ಲಿ ಪೇಟೆ ಬೀದಿಲೇ ಹೋಗಬೇಕು, ಅದೇ ರೀತಿ ಹೋಗಿ ನಾವು ಶಿಂಷಾ ನದಿನಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಹೇಳಿದೀವಿ, ಅಲ್ಲೇ ಬಿಡ್ತಾ ಇದ್ದೀವಿ. ಇದಿಷ್ಟು ಏನು ಬಿಜೆಪಿ ಜಿಲ್ಲಾಧ್ಯಕ್ಷರ ಇಂದೇಶ್ ಮತ್ತೆ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಎಸ್ ಪಿ ಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು. ಸುಮಾರು 11 ಗಂಟೆ ಸುಮಾರಿಗೆ ಬಿಜೆಪಿ ಕಚೇರಿ ಪಕ್ಕದಲ್ಲಿರ್ತಕ್ಕಂಥ ಶಿವನ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರದಲ್ಲಿ ಈ ಒಂದು ಮೆರವಣಿಗೆಗೆ ಚಾಲನೆಯನ್ನು ಕೊಡಲಾಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.